ವೀಕ್ಷಕರಿಗೆ ನಮಸ್ಕಾರ. ತಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಶ್ವ ವಸ್ತು ಸಂವತ್ಸರದಲ್ಲಿ ತಮಗೆಲ್ಲ ಒಳ್ಳೆಯದಾಗಲಿ, ತಮ್ಮ ಮನೆಯಲ್ಲಿ ಶಾಂತಿ ಸುಖ ನೆಲೆಸಲಿ, ತಮ್ಮ ಮನೆಯಲ್ಲಿ ರಾಸುಗಳು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಈ ಯುಗಾದಿ ಹಬ್ಬದ ದಿನದಂದು ನಾನು ಮಾಗಡಿಗೆ ಬಂದಿದ್ದೀನಿ. ತಮಗೆಲ್ಲ ಈ ಮಾಗಡಿಯ ಈ ಜಾತ್ರೆಯ ಪ್ರಾರಂಭದ ಒಂದು ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡ್ಬೇಕು, ನಿಮ್ಮ ಹಬ್ಬದ ಸಡಗರವನ್ನು ಮತ್ತಷ್ಟು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮಾಗಡಿಗೆ ಬಂದಿದ್ದೀನಿ. ಜಾತ್ರೆ ಈಗಾಗಲೇ ಪ್ರಾರಂಭ ಆಗ್ತಾಯಿದೆ. ಈಗ ಸುಮಾರು ಬಂದಿದ್ದಾರೆ. ಸಂಜೆ ಅಷ್ಟೊತ್ತಿಗೆ ತುಂಬ ಬರ್ತಾರೆ, ಮುಕ್ಕಾಲು ಭಾಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ ರೈತರು ಮಾತಾಡಿಸಿ ಅವರಿಂದನೇ ತಿಳ್ಕೊಳ್ಳೋಣ. ಅಣ್ಣ, ತಮ್ಮ ಹೆಸರು ಹೇಳಿ ಅಣ್ಣ. ತಮ್ಮ ಹೆಸರು ಗಂಗಾಧರಗೌಡ ಅಂತ. ಗಂಗಾಧರಗೌಡ್ರ ಯಾವ ಊರಿಂದ? ಕಂಚನಹಳ್ಳಿ ಅವರು. ಹುಬ್ಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಯಾವ ಬರ್ತಾ ಇದ್ದೀರಾ? ನಾವು ಸಾಯಂಕಾಲ ರಾತ್ರಿ ಬಂದು. ನೆನೆ ಸಾಯಂಕಾಲ ಬಂದ್ರಿ. ಎಷ್ಟು ಜೋಡಿ ತಂದಿದ್ದೀರಾ? ಒಂದು 10 ಜೋಡಿ ತಂದಿದ್ದೀವಿ. ಇವೆಲ್ಲ ನಿಮ್ಮವೇ? ಎಲ್ಲ ನಮ್ಮ ಎಲ್ಲ ಕರುಗಳು ಎಲ್ಲ ಕರ ಚೆನ್ನಾಗಿದ್ದಾವೆ. ಸಣ್ಣ ಕರ ಎಲ್ಲ ಸಣ್ಣ ಕರಗಳು. ಈ ವರ್ಷ ವರ್ಷ ಬರ್ತಿರ್ತೀರ ಅದಲ್ಲಿ? ವರ್ಷ ಬರ್ತೀವಿ. ಕಂಚನಹಳ್ಳಿ ಬರ್ತಾ ಇರ್ತೀರ ನೀವು? ಮಾತಾಡಿದ್ದೀವಿ. ಮಾತಾಡ್ತಾರೆ. ಇವತ್ತೆಲ್ಲ ಬರೋದು ಬಂದ್ಬಿಡ್ತಾರಲ್ಲ ಇವತ್ತು? ಬಂದ್ಬಿಡ್ತಾರೆ. ಇವತ್ತೆಲ್ಲ ತುಂಬ ಜಾತ್ರೆ ಆಯ್ತದೆ, ಆಗ್ಬಿಡ್ತದೆ. ಎಲ್ಲ ಹೋಳಿಗೆ ಊಟ ಮಾಡಿಕೊಂಡು ಜಾತ್ರೆ ಬಂದ್ಬಿಡ್ತಾರೆ. ಇವೆಲ್ಲ ಏನು ರೇಟ್ ಇದಾವಣ್ಣ ಇವು? ಇವು ಎಲ್ಲ 85-90 ಜೋಡಿಗಾ? ಜೋಡಿಗೆ 95 ಲಕ್ಷ. ಚೆನ್ನಾಗಿದ್ದಾವೆ. ಯಾರಾದ್ರು ರೇಟ್ ಹೇಳಿ ಬರ್ರಿ ಸ್ವಲ್ಪ. ಏನೇಣ? ಇವು 75 ಆಗವೆ. 75 ಆಗ್ಯಾವ? ಇವು ಸಾಮಾನ್ಯ ಅಂತ. ಈಗ ನೀವೇ ಕೂಟ ಮಾಡಿದ್ದ? ನಾವೇ ಕೂಟ ಮಾಡಿರೋದು. 75 ಆಗವೆ. ನೀವೆಲ್ಲ ಸ್ನೇಹಿತರು ಎಲ್ಲ ಒಂದೇ ಕಡೆ ಇದ್ದೀರಾ? ಒಂದೇ ಮಾಡ್ಕೊಂಡ್ ಬಂದಿದ್ದೀವಿ. ಈ ಮಾಗಡಿ ವರ್ಷ ವರ್ಷ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತಿರ್ತೀರಾ? ಮಾರ್ಕೊಂಡು ಹೊಸ ತಗೊಂಡು ಹೋಯ್ತೀವಿ. ಹೌದಾ? ಯಾವ ತರ ತಗೊಂಡು ಹೋಗ್ತೀರಾ? ನಿಮ್ಗೆ ಒಂಟಿ ಪಂಟಿ ಇರ್ತಾವ, ಬಂದಿರ್ತಾವಲ್ಲ ಮಾಗಡಿ ಸುತ್ತಲ್ಲಿ. ಓಕೆ. ಅವಾಗ ಖರೀದಿ ಮಾಡ್ಕೊಂಡು ಹೋಯ್ತೀವಿ ಮನೆಗೆ. ಅದು ಮತ್ತೆ ಯಾವ ಜಾತ್ರೆ ನೆಕ್ಸ್ಟ್? ಅದೇ ಹಳ್ಳಿ ಸಂತೆ ಮನೆ ತ ಮಾರ್ಕತ್ತೀವಿ. ಸಂತೆಗಳು ಹೋಗ್ತಿರ್ತೀರಾ? ಯಾವ ಸಂತೆ ಹೋಗ್ತೀರಾ? ಜೋಡ್ಗಟ್ಟೆ. ಹತ್ರ ನಿಮ್ಗೆ ಅಲ್ಲಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮೇಯ್ದಿರೋ ಒಳ್ಳೆ ಜಾತಿ ನೋಡಿ ತಗೊಂತೀರ ನೀವಲ್ಲ? ಬನ್ನಿ ಇಲ್ಲಿ ಬನ್ನಿ. ಇವಣ್ಣ ಇವು 1.5 ಆಗವೆ. 1.5 ಆಗ್ಯಾವ? ಇವು 1.5 ಆಗವೆ. ಏನೋ ಕರುಗಳು ಬೇಕು ಅಂದ್ರೆ ನಿಮಗೆ ಕರೆ ಮಾಡ್ಬೋದು. ನಿಮಗೆ ಮಾಡ್ಬೋದು ಅಲ್ವಾ? ಒಳ್ಳೊಳ್ಳೆ ಕರುಗಳು ಇದಾವೆ ನಿಮ್ಮಲ್ಲಿ. ಈಗೆಲ್ಲ ಜಾತ್ರೆಗಳು ಮಾರಿಬಿಟ್ಟು ಮತ್ತೆ ಬೇರೆ ತಗೊಂತೀರಾ? ಈಗ ವರ್ಷ ವರ್ಷ ಎಷ್ಟು ಜೊತೆ ಮಾರ್ತೀರಾ ಇಲ್ಲಿ? ಒಂದು 10-15 ಜೊತೆ ಮಾರ್ತೀವಿ. ಹೌದಾ? ಕಂಪಲ್ಸರಿ ಮಾರ್ತೀರಾ? ಒಬ್ಬರವೇ ಅಲ್ಲ, ಎಲ್ಲ ಸ್ನೇಹಿತರು ಒಂದು 7-8 ಜನ ಒಟ್ಟಿಗೆ ಬಂದಿದ್ದೀವಿ. ಅದೆಲ್ಲ ಒಟ್ಟಿಗೆ ಬಂದಿದ್ದೀರಾ? ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಮಾರ್ಕೊಂಡು ಒಟ್ಟಿಗೆ ಹೋಯ್ತೀವಿ. ಯಾರಾದ್ರೂ ಬರೋರು ಇದ್ರೆ ಜಾತ್ರೆಗೆ ಇವತ್ತು ಬಂದ್ಬಿಡ್ಬೇಕಾ ಅಥವಾ ಇವತ್ತು ನಾಳೆ ಫುಲ್ ಆಗ್ಬಿಡುತ್ತಾ? ನಾಳೆ ಇವತ್ತು ವರ್ಷದೊಳಗೆ ಮುಗಿಸ್ಕೊಂಡ್ ಬರೋರು ಇದ್ರು ಜನ. ನಾಳೆ ಫುಲ್ ಆಗ್ಬಿಡುತ್ತಲ್ಲ? ಆಲ್ಮೋಸ್ಟ್ ಆಗೋಗ್ಬಿಡುತ್ತೆ. ಇವತ್ತು ವರ್ಷದೊಳಗೆ ಇಲ್ವಲ್ಲ, ನಾಳೆ ಫುಲ್ ಆಗ್ಬಿಡುತ್ತೆ. ಅದೇ ಇವತ್ತು ಸಂಜೆ ಅಷ್ಟೊತ್ತಿಗೆ ಸುಮಾರು ಜನ ಒಂದು ಅರ್ಧ ಮುಕ್ಕಾಲು ಬರ್ತಾರೆ. ನಾಳೆ ಅಷ್ಟೊತ್ತಿಗೆ ಫುಲ್ ಆಗ್ಬಿಡುತ್ತೆ. ಚೆನ್ನಾಗಿದ್ದಾವಣ್ಣ. ತಮ್ಮದು ಮೊಬೈಲ್ ನಂಬರ್ ಹೇಳಿ. ನಂಬರ್ 8711944747. ಯಾರೋ ದೂರದಿಂದ ಬರೋರು ಹೆಂಗ್ ಬರ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನಿಮಗೆ ಕರೆ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಹೇಳಿ ಹೆಂಗ್ ಬರ್ಬೇಕು ಅಂತ ಬಿಟ್ಟು. ಆಯ್ತಣ್ಣ. ಇದಲ್ಲಪ್ಪ ಅಣ್ಣ, ಇದು ಬಿತ್ತನೆಗ? ಎಷ್ಟು ಒಂದು ವರ್ಷ ಮೇಲೆ 1 ತಿಂಗಳು ಆಗಿರ್ಬೋದು ಅಷ್ಟೇ ಅಲ್ವಾ? ಒಂದು 8-9 ತಿಂಗಳಾಗೈತೆ. ಇನ್ನೂ ಹಾಕ್ಲಿಕ್ಕೆ ಇನ್ನೂ ವರ್ಷ ಬೇಕು. ಒಂದೂವರೆ ವರ್ಷ ಬೇಕು. ಅದೇ ಏನು ಹೇಳ್ತೀರಿ ಇದಕ್ಕೆ ರೇಟು? ಇದು 1.5 ಹೇಳ್ತೀವಿ. 1.5 ಹೇಳ್ತೀರಿ? ಯಾಕೆ 1.5 ಅಷ್ಟು? ಓರಿ ಅಲ್ವಾ ಅದು? ಓರಿ ಅಲ್ವಾ? ಜಾತಿ ಮೇಲೆ ಇದೆ ಅಂತೀರಾ? ಓಕೆ, ನೋಡೋಣ. ಇನ್ನೆಲ್ಲ ಈಗ ಬಂದು ಜಾಗ ಮಾಡ್ತಾ ಇದ್ದೀರಾ? ಮುಂಚೆ ಮಾರ್ಕ್ ಮಾಡಿ ಹೋಗಿದ್ದೀರಾ ಜಾಗನಾ? ಪಾರ್ಕ್ ಮಾಡಿದ್ದು ನಮ್ಮವೇ ಇತ್ತು. ಅಲ್ಲಿ ಹುಣಸೆ ಮರ್ತೋಗಿರೋ ನಮ್ಮವೇ. ಅವು ನಿಮ್ಮವೇ? ಎಲ್ಲ ಹೆಚ್ಚಿನ ಸಂಖ್ಯೆಯಿಂದ ಬಂದು ಜನ ರಂಗಸ್ವಾಮಿ ದಯ ತಗೊಂಡು ಹೋಗ್ಬೇಕಣ್ಣ. ಈ ವರ್ಷ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಲ್ವಾ? ಆಗುತ್ತೆ ಅಣ್ಣ, ವ್ಯಾಪಾರ ಮಾಗಡಿ ಜಾತ್ರೆ ಅದೇ ಚೆನ್ನಾಗಿ ಆಗುತ್ತೆ ಅಣ್ಣ. ಎಲ್ಲರೂ ಸೌಖ್ಯಕ್ಕೆ ಬಂದು ಬೇರೆ ಕಡೆ ಜನ ಇಲ್ಲ
ರಂಗನಾಥ ಸ್ವಾಮಿ ದಯ ಒಳ್ಳೇದಾಗ್ಲಿ, ಎಲ್ಲರಿಗೂ ಜನಗಳಿಗೆ ಬರಲಿ, ಹೆಚ್ಚಿನ ಸಂಖ್ಯೆಯಿಂದ ಬಂದು ಬಸವಣ್ಣ ತಗೊಂಡೋಗಿ ಅದೇ ಮಾಡ್ಲಿ, ಹೌದೌದು. ಗೈದಿ ತಿನ್ಲಿ. ಇವತ್ತೆಲ್ಲ ಸಂಜೆ ತುಂಬ್ಕತ್ತದ, ತುಂಬಿಬಿಡ್ತದೆ ಎಲ್ಲ. ಹಬ್ಬ ಮಾಡ್ಕೊಂಡ್ ಬಂದ್ಬಿಡ್ತಾರಲ್ಲ, ಬರ್ತಾರೆ ಎಲ್ಲ ಜಾಗ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಜಾಗ ಪೆಂಡಲ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಎಲ್ಲ ಬರ್ತಾರೆ, ಸಂಜೆ ಮಾಡ್ತಾರೆ. ನಾಳೆ ಅಂತೂ ಫುಲ್ ಆಗ್ಬಿಡ್ತಲ್ಲ, ನಾಳೆ ಫುಲ್ ಎಲ್ಲ ಬರೋ ಇದ್ರು ನಾಳೆ ಬಂದ್ಬಿಟ್ರೆ ನೋಡೋರು ಇದ್ರೆ ಇವತ್ತು ಸಾಯಂಕಾಲ ಎಲ್ಲ ಫುಲ್ ಬಂತದೆ. ಕೊಳ್ಳೋರು ಇದ್ರೆ ನಾಳೆ ಬರೋದು ಬೆಸ್ಟ್ ಅಲ್ವಾ? ಕೊಳ್ಳೋರು ಇವತ್ತು ಸಾಯಂಕಾಲ ಹತ್ತಾರೆ ಎಲ್ಲ ರೈಲು. ಹೌದಾ? ಓಕೆ ಓಕೆ. ಎಲ್ಲಾ ರೈಲು ಹೃದಯಸ್ಥವ್ರೆಲ್ಲ ಬಂದು ಹೌದೌದು, ಹಾವೇರಿ ಕಡೆ ಬಳ್ಳಾರಿ ಕಡೆ ಎಲ್ಲ ಬಂದ್ಬಿಡ್ತಾರೆ. ಸೌಖ್ಯ ಬಂದು ಸೌಖ್ಯಕ್ಕೆ ಹೋಗ್ಲಿ. ರಂಗನಾಥ ಸ್ವಾಮಿ ದಯ. ಹೌದೌದು, ಇದು ಬಹಳ ಹೆಸರುವಾಸಿ ಅಲ್ವಾ ಅಣ್ಣ ಇದು ಮಾಗಡಿ ಜಾತ್ರೆ ಅಂದ್ರೆ? ಇದು ಏನು ಎಷ್ಟಲ್ಲ ಕಡೆ ಇಲ್ಲ? ಎಷ್ಟು ಹೇಳ್ತೀರಾ? 1.5 ಹೇಳ್ತಾ ಇದೀವಿ. 1.5 ಹೇಳ್ತೀವಿ. ನಿಮ್ಮ ಹೆಸರು ಅಣ್ಣ? ಜೋಗಿಪಾಳ್ಯದಾರ? ಚೆನ್ನಾಗಿದಾವೆ. ಕೆಲಸಕ್ಕೆಲ್ಲ ಹೆಂಗಿದಾವೆ? ಈ ಗಾಡಿ ಹೊಡ್ಕೊಂಡ್ ಬಂದ್ರಾ? ಅದೇ ಅದೇ, ಜಾತ್ರೆಗೆ 2 ಗಾಡಿ ನಮ್ದು, ಈ ಕಡೆ ಅಲ್ಲೊಂದು ಇಲ್ಲೊಂದು ಜಾತ್ರೆಗೆ. ವರ್ಷ ಗಾಡಿಯಲ್ಲೇ ಬರ್ತೀರಾ? ಅಣ್ಣ ಒಟ್ಟಿಗೆ ಎಷ್ಟು ಜೋಡಿ ಇದಾವೆ ನಿಮ್ಮವು? 6 ಜೋಡಿ ಇದಾವೆ. 6 ಜೋಡಿ ತಂದಿದ್ದೀರಾ? ಎರಡಲ್ಲೂ 4 ಚೆನ್ನಾಗಿದೆ. ಇಲ್ಲಿ ಪಡ್ಡೆಗಳು ಜಾಸ್ತಿ ಬರ್ತಾವಲ್ಲ, ಹಸುಗಳು ಜಾಸ್ತಿ ಬರ್ತಾವಲ್ಲ, ಕರುಗಳು ಒಳ್ಳೊಳ್ಳೆ ತಳಿಗಳು ಬರ್ತವೆ. ಯಾವ ತರ ಬೇಕಾದ್ರೂ ಸಿಗ್ತಾವೆ ಮಾಗಡಿನಲ್ಲಿ ಅಲ್ವಾ? 2 ಅಲ್ಲವು 4 ಅಲ್ಲವು 6 ಅಲ್ಲವು ಸಿಗುತ್ತವಣ್ಣ. ಒಳ್ಳೊಳ್ಳೆ ಕರನೇ ಐತೆ, ಹಸುಗಳು ಕರುಗಳು ಎಲ್ಲ ಸಿಗ್ತಾವೆ ಇಲ್ಲಿ. ಬೇರೆ ಕಡೆ ಎಲ್ಲ ಹಿಡ್ಕೊಂಡು ಹೋಗಿರ್ತಾರೆ ಈ ಜಾಗದಲ್ಲಿ. ಶೋಕಿ ಎತ್ತುಗಳು ಸಿಗ್ತವೆ, ಕೆಲಸದವು ಎಲ್ಲ ತರದವು ಸಿಗುತ್ತೆ. ಒಳ್ಳೆ ಎತ್ತು ಸಿಗುತ್ತೆ. ಹೌದೌದು. ಇವೆಲ್ಲ ಎಷ್ಟಲ್ಲ ಅಣ್ಣ ಇವು? ಇನ್ನೂ ಅಲ್ಲಾಗಿಲ್ಲ ಅಣ್ಣ. ಎಷ್ಟು ಹೇಳ್ತೀರಿ ಇವಕ್ಕೆ? 1.35 ಹೇಳ್ತೀವಿ. 1.35. ಇದೆಲ್ಲ ಕರುಗಳಿದಾವೆ. ಸೇವು ಇದಲ್ಲಪ್ಪ. ಅಣ್ಣ ಇವೆಷ್ಟಲ್ಲೋ? 2 ಅಲ್ಲ? 2 ಅಲ್ಲ. ಇನ್ನು ಚೆನ್ನಾಗಿ ಮೇಯ್ಸಿರಿ, ಇನ್ನೂ ಚೆನ್ನಾಗಿ ಆತಾವ ಇವು. ಇವೆಷ್ಟು ಹೇಳ್ತೀರಾ? ಇವು 1.40 ಹೇಳ್ತಾ ಇದ್ದೀವಿ. ಏನೋ ಸಾಕೋಣವ್ರಿಗೆ ಒಳ್ಳೇದಣ್ಣ, ಕೆಲಸಕ್ಕೂ ಚೆನ್ನಾಗಿದ್ದಾವೆ. ಹೌದೌದು. ತಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಸರಿ ಅಣ್ಣ? ನಂದು ಮೊಬೈಲ್ ನಂಬರ್ ಹೇಳಕ್ ಬರ್ತಾ ಇಲ್ಲ ಅಣ್ಣ. ಹೆಸರು ಹೇಳಿ. ಗಿರಿಯಪ್ಪ. ಊರು ಜೋಗಿಪಾಳ್ಯದ. ಅವು ನಮ್ಮೋಣ 4 ಇವಕ್ಕೆ ಎಷ್ಟು ಹೇಳ್ತೀರಾ? ಇವು 1.40 ಹೇಳ್ತಾ ಇದ್ದೀವಿ. 1.40. ಯಾರಾದ್ರೂ ನಿಮ್ಮ ಇದು ದಾವಣಿ ಬರ್ಬೇಕು ಅಂದ್ರೆ ಹೆಂಗ್ ಬರ್ಬೇಕು ಹೇಳಿ? ಇಲ್ಲಿ ಬಾಲಾಜಿಯಿಂದ ಡೌನ್ ಹುಣಸೆ ಮರ ಐತೆ. ಹುಣಸೆ ಮರ ಬಾಲಾಜಿ ಅಂತ ಅಲ್ಲದ? ಬಾಲಾಜಿಯಿಂದ ಮಾಯಿನ ಮರ ಹುಣಸೆ ಮರ ಐತೆ. ಓಕೆ. ಮುಂದೆ ಹಾಸ್ಟೆಲ್ ಹತ್ರ ಬಂದು ಹಾಸ್ಟೆಲ್ ಎದುರುಗಡೆ ಬರ್ಬೇಕಲ್ವಾ? ಯಾರು ಬಂದು ನೋಡ್ಬೇಕು ಅಂದ್ರೆ ನೀವು ಬರ್ತಾರೆ ಇಲ್ಲಿ. ಹಾಸ್ಟೆಲ್ ಐತಲ್ಲ, ಅದು ಎದುರುಗಡೆ ರೋಡ್ ಒಳಗಡೆ ಬರ್ಬೇಕು. ಮರ ಐತೆ. ಆಯ್ತು. ಅದೇ ಇವು ದೊಡ್ಡವು ಎಷ್ಟು ಹೇಳ್ತೀರಾ? 1.25. ಬಳ್ಳಾರಿ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳಿ. ಬಳ್ಳಾರಿ ಬಂದ್ರೆ ಬಳ್ಳಾರಿ ಗೆಣಸಿ ಕಡೆಗೆ ಕಳಿಸ್ಬೇಕಣ್ಣ. ಅದಕ್ಕೆ ಹೇಳಿದ್ದೀನಿ ಹೆಂಗ್ ಬರ್ಬೇಕು ಅಂತ ಹೇಳಿದ್ದೀನಿ, ಹುಡ್ಕೊಂಡ್ ಬರ್ತಾರೆ ನಿಮ್ಮನ್ನ. ಹಾಸ್ಲಿಂದ ಎದುರಿಗೇನೆ ಅದೇ ಹುಣಸೆ ಮರ ಮಾಯಿನ ಮರ ಅತ್ತೆ ಅಂತ ಹೇಳ್ಬಿಡಿ ಅಣ್ಣ. ಅದೇ ಬಳ್ಳಾರಿ ಬಂದ್ ಕರೆಕ್ಟ್ ಆಗಿ ಇಲ್ಲಿ ಬನ್ನಿ ಅಂತ ಹೇಳಿ ಅಣ್ಣ. ಮರದಡಿಕೆ ಹೇಳ್ದು ಬರ್ತಾರೆ. ಹುಣಸೆ ಮರ ಇದು ಹುಣಸೆ ಮರ. ಅದೇ. ನಮಸ್ಕಾರ ಲಕ್ಕಣ್ಣವ್ರೆ. ನಮಸ್ಕಾರ ಸರ್. ಯಾವಾಗ ಬಂದ್ರಿ? ಈಗ ಬರ್ತಾ ಇದ್ದೀನಿ. ನೀವ್ ಯಾವ ನೆನ್ನೆ ಬಂದ್ರಾ? ನಾನು ಸಾಯಂಕಾಲ ಬಂದಿದ್ದೀವಿ ಸ್ವಾಮಿ. ಹೌದಾ? ಯಾಕೆ ಅಂತಂದ್ರೆ ಇವತ್ತು ಯುಗಾದಿ ಹಬ್ಬಕ್ಕೆ ಚೆನ್ನಾಗಿರ್ತದೆ. ಅದೇ ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರುತ್ತಿದೆ. ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ರೈತ ಬಾಂಧವರಿಗೂ, ನಮ್ಮ ಯುವಕರಿಗೂ, ಹಳ್ಳಿ ಪೋಷಕರಿಗೂ, ಹೌದು, ನಮ್ಮ ವಿಡಿಯೋ ಮಾಲೀಕರಿಗೂ ಎಲ್ಲಾನು ಸ್ವಾಗತ ಮಾಡ್ತಾ ನಾನು ಮಾಗಡಿಗೆ ನಿಮ್ಮನ್ನ ಆಹ್ವಾನಿದ್ದೀನಿ ಸ್ವಾಮಿ ಇವತ್ತು. ಅದರಿಂದ ನಿಮ್ಗೆ ನಾನು
ಕೈ ಮುಗಿತಾ ಸ್ವಾಗತಿಸ್ತಾ ಇದ್ದೀನಿ. ಅಂತೂ ಎಲ್ಲ ಜಾತ್ರೆಗೂ ಬರ್ತಾ ಇದ್ದೀರಾ, ಅದು ಖುಷಿ ಆಗುತ್ತೆ. ಸಮಯ ಯಾಕೆಂದ್ರೆ ಸಾಮರ್ಥ್ಯ ಇರುವಾಗ ಈ ಹಳ್ಳಿಕಾರ್ ತಳಿನ ಬೆಳೆಸೋದಕ್ಕೆ ಹಾ, ಹೇಳ್ತಾ ಇದ್ದೀನಿ, ಪ್ರಚಾರ ಮಾಡ್ತಿದ್ದೀರಾ. ಪ್ರಚಾರ ಮಾಡ್ತಾ ಇದ್ದೀನಿ. ನಾನು ಯಾರಿಗೂ ಕಾಸು ಕೊಡುವಂತ ಹಾ, ಶಕ್ತಿವಂತನಲ್ಲ, ಹಾ, ಹೇಳುವಂತವ ಒಂದ್ ಸಾಮರ್ಥ್ಯ ಇದೆ. ಹೇಳ್ತಾ ಹೌದು ಇದ್ದೀನಿ. ಹೌದು ಹೌದು. ಮಾಗಡಿ ಜಾತ್ರೆ ಹಾ, ಇತಿಹಾಸ ಪ್ರಸಿದ್ಧ ಜಾತ್ರೆ. ಹಾ, 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 ಇಲ್ಲಿ ಮಾಗಡಿ ಕೆಂಪೇಗೌಡರು ಸಾಕಿ ಸಲಹಿ ಹಾ, ನೆರೆದು ರಾಜರಾಗಿರುವಂತ ಇತಿಹಾಸ ಇದೆ. ಹೌದೌದು. ನೋಡಿ ಸರ್, ಕೆಂಪೇಗೌಡರು ಚಿಕ್ಕ ಹುಡುಗರಿದ್ದಾಗ ಹಾ, ಈ ಊರಿನ ಮಾಗಡಿ ಜೋಡಿದಾರರ ಹತ್ರ ಇದು ದನ ಸಾಕಕ್ ಬಂದಂತೆ. ಹಾ, ಅಂದ್ರೆ ಅವ್ರ ಅಣ್ಣ ತಮ್ಮಂದ್ರೆ 5 ಜನ. ಅದೇ. ಆದ್ರೂ ಈ ಹುಡುಗ ಈ ಪ್ರೇಮ, ಹಾ, ಕರುಗಳ ಪ್ರೇಮ, ಹಾ, ಒಂದು ತಳಿ ಸಾಕೊಂಡು ಮೇಯಿಸ್ಕೊಂಡಿದ್ದಂತ ಬಯಲು ಪ್ರದೇಶಗಳು. ಹ್ಮ್, ಒಂದ್ ದಿವಸ ಜಲ್ದಿ ಹೋಗ್ಲಿಲ್ಲಂತೆ. ಯಜಮಾನನಿಗೆ ಹುಡುಗನ ಮೇಲೆ ಜಾಸ್ತಿ ಇಷ್ಟ. ಹ್ಮ್, ಹುಡುಕೊಂಡು ಹೋದ್ರೆ ಬಿಸಿಲಿಗೆ ಮಲ್ಕೊಂಡ್ಬಿಟ್ಟಿದ್ರಂತೆ ಹಾ, ಕೆಂಪೇಗೌಡರು. ಹ್ಮ್, ಯಾವತ್ತೂ ಕೆಂಪ ಕೆಂಪ ಅಂತ ಕರೀತಾ ಇದ್ರಂತೆ. ಹ್ಮ್, ಈ ಅಯ್ಯಪ್ಪ ಮಲ್ಕೊಂಡಿದ್ನಲ್ಲ ಆ ಜಾಗದಲ್ಲಿ ನಾಗರಾವು ಹ್ಮ್, ನೆರಳು ಕೊಡ್ತಾ ಬಿಸಿಲಿಗೆ ಹಾ, ಇದ್ ಮಾಡಿತ್ತಂತೆ. ಅಯ್ಯಪ್ಪನ್ ಗೊತ್ತಾಗಿ ಹಾ, ಮುಂದೊಂದ್ ದಿವಸ ಆಯ್ತು ಭಾರಿ ಪ್ರತಿಭಾನ್ವಿತ ಆಗ್ತಾನೆ ಅಂದ್ಬಿಟ್ಟು ಹಾ, ಕೆಂಪಣ್ಣ ಅಂತ ಕರೆದ್ನಂತೆ. ಹಾ, ಅನ್ನೋ ಒಳಗಾಗಿ ದಿಗಲಾಗ್ಬಿಡ್ತಂತೆ ಸರ್. ಹಾ, ಆಮೇಲೆ ಇವತ್ತೇನೋ ಯಜಮಾನರು ನನ್ನ ಕೆಂಪಣ್ಣ ಅಂತ ಇದ್ದಾರೆ ಅಂತ ತಿರ್ಗೋದ್ರೆ, ಏನಪ್ಪ ಮುಂದೊಂದು ದಿವಸ ನೀನು ಮಹಾರಾಜನಾಗ್ತೀಯ, ಹ್ಮ್, ಆದ್ರೆ ಇದೆಲ್ಲ ಏನು ಯಾರು ಕೊಡ್ತೀಯಪ್ಪ ಅಂದ್ರೆ, ಸ್ವಾಮಿ ನಿಮ್ಗೇನೇ ಕೊಡೋದು ಅನ್ನೋದು. ಹ್ಮ್, ಕ್ರಮೇಣ ಮಹಾರಾಜನಾದಾಗ ಅವರ ಒಂದು ಬಾಲ್ಯ ಜೀವನದಿಂದ ರಾಜರ ಒಂದು ಇದಕ್ಕೆ ಬಂದಾಗ ಕೋಟೆ ಕೊತ್ತಲುಗಳು ಅವು ಇವೆಲ್ಲ ಕಟ್ಟಿ ಹೌದೌದು, ಜೊತೆಯಲ್ಲೇ ಕೆಂಪೇಗೌಡರು ಆ ಜೋಡಿದಾರ ಜೊತೆಯಲ್ಲಿ ಸೇರ್ಕೊಂಡು ಕೋಟೆ ಕಟ್ಟಿ ಹಾ, ಮಾಗಡಿ ಒಂದು ಸಂಸ್ಥಾನನ ನಿರ್ಮಾಣ ಮಾಡಿದ್ರು. ಬೆಂಗಳೂರು ವಿಸ್ತಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾ, ಆ ಜೋಡಿದಾರರು ಅಪ್ಪ ಬೆಂದಕಾಳೂರ್ಗೆ ಹೋಗ್ಬೇಕು. ಹಾ, ಬೆಂಗನೂರು ಬೆಂದಕಾಳೂರು ಅಂತ ಹೆಸರಿತ್ತು. ಹ್ಮ್, ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಸರಿ ಮಾಡಿದ್ರೆ ನಮ್ಮ ರಾಜ್ಯನ ವಿಸ್ತಾರ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ಅಲ್ಲಿ ಕಳಿಸಿದ್ದಕ್ಕೆ ಹಾ, ಆ ಬೆಂದಕಾಳೂರು ಇವತ್ತು ಬೆಂಗಳೂರಾಗಿದೆ. ಹೌದು. ಬೆಂಗಳೂರಿನಿಂದ ಸುತ್ತ 30 ಕಿಲೋಮೀಟರ್ 30 ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರ ಆಗಿ ಹಾ, ಇವತ್ತು ಇಂಜಿನಿಯರ್ಗಳೆಲ್ಲಾನು ನಾಚಿಕೊಳ್ಳುವಂತ ಒಂದು ಪರಿಸ್ಥಿತಿ ಹಾ, ಮಹಾರಾಜನು ನಮ್ಮ ಕೆಂಪೇಗೌಡನು ತಂದು ಇಟ್ಟಿದ್ದಾನೆ ಸ್ವಾಮಿ. ಹೌದೌದು. ಹೆಂಗೆ ಅಂದ್ರೆ ಆ ಒಂದು ವಾಸ್ತು, ಆ ಕೆರೆ, ಆ ಒಂದು ಕಟ್ಟೆಗಳು, ಆ ಒಂದು ದೇವಸ್ಥಾನಗಳು ಮಾಡಿ ಅವ್ರ ದೂರದರ್ಶನ, ಅವರ ಒಂದು ದೂರದೃಷ್ಟಿಯಿಂದ ಮಾಡಿದ್ರಿಂದ ನೋಡಿ ಸರ್, ನಮ್ಮಂತವರು ಹಳ್ಳಿಕಾರ ದನ ಜೀವಂತವಾಗಿದ್ದಾವೆ. ಇನ್ನೂ ಉಳಿಸ್ರಿ, ಬೆಳೆಸ್ರಿ. ಈ ಜಾತಿ ಹಿಂಗೆ ಇದ್ರೆ ಮಾನವ ಕುಲಕ್ಕೆ ಭಾರಿ ಒಳ್ಳೇದು ಅಂತಂದ್ಬಿಟ್ಟು ಹೇಳ್ತೀನಿ. ಇಷ್ಟಾಗಿ ಇಲ್ಲಿ ರಂಗನಾಥ ಸ್ವಾಮಿ ಪ್ರತ್ಯಕ್ಷ, ಮಾನವರಿಗೆ ಪ್ರತ್ಯಕ್ಷ ಆಗಿರೋದು ಒಂದು ಸಮಯ ಇದೆ. ಅದೇ ನಿನ್ನೆ ನಮಗೂ ಅಯ್ಯಪ್ಪ ಒಳ್ಳೇದ್ ಮಾಡಿದಾನೆ. ಹೌದಾ? ಆ ಕಾರಣ ಇನ್ನೊಂದ್ ಸಾರಿ ಹೇಳ್ತೀನಿ. ಕಾರಣ ಏನು, ಹೆಂಗೆ ಅಯ್ಯಪ್ಪ ನಮ್ಗೆ ಸಹಾಯ ಮಾಡ್ದ ಮಾತಾಡೋಣ. ಹಿಂಗಾಗಿ ಈ ಮಾಗಡಿನಲ್ಲಿ ಬರುವಂತ ಕರುಗಳು ಒಂದನ್ನ ನೋಡಿದ್ರೆ ಒಂದು ನೋಡೋಷ್ಟಿಲ್ಲ. ಅದೇ ಅದೇ ಅಂದ್ರೆ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗದಲ್ಲಿ ರೇಟ್ಗಳು ಜಾಸ್ತಿ ಇರ್ತವೆ. ಬಡಬಗ್ಗರು ಬಂದು ಇಲ್ಲಿ ತಗೊಳಕ್ ಆಗಲ್ಲ. ಏನೋ ಕನಿಕರ ಪಟ್ಟು ಈ ಮಾಲೀಕರು ಸಾಕ್ಲಿ ಅಂತಂದ್ಬಿಟ್ಟು ಹೆಚ್ಚಿನ ಲಾಭ ತಗೊಳ್ದೆ ಕೊಟ್ರೆ ಅವರು ಸಾಕೊಂತಾರೆ. ಮಾಗಡಿನೇ. ಹೌದೌದು. ಈ ಮಾಗಡಿ ಜೀವ ಅಂದ್ರೆ ಹಳ್ಳಿಕಾರಿಗೆ ಬಹಳ ಹೆಸರುವಾಸಿ ಅಲ್ವಾ ಸರ್? ಹೌದೌದು. ನೀವೆಷ್ಟು ಜೋಡಿ ತಂದಿದ್ದೀರಾ? ನಾನು ಸುಮಾರು ತಗೊಂಡ್ಬಂದಿದ್ದೀನಿ. ನಾರಾಯಣ ಸ್ವಾಮಿ ಅವರು 5 ಹಾಕೊಂಡ್ ಬಂದಿದ್ದಾರೆ. ನಾವು ಒಟ್ಟಿಗೆ ಬಂದಿದ್ರಿಂದ ಎಲ್ಲ ಇಲ್ಲಿಗೆ ಹಾಕೊಂಡು ಇಲ್ಲೆಲ್ಲ ಒಂದು ಸೈಡ್ ನಿಂತ್ಕೊ, ಅಡ್ಡ ನಿಂತ್ಕೊಂಡ್ಬರ. ನನ್ನ ಜೊತೆಗಾರನು ನಾರಾಯಣ ಸ್ವಾಮಿ ಕರ್ಕೊಂಡು ಬಂದಿದ್ದೀನಿ. ಅಯ್ಯಪ್ಪ ಅಲ್ಲಿರಲ್ಲ, ಏಕಾಂಗಿ ಬದುಕು. ನಾನು ಜೊತೆ ಅವರು ಬರ್ದೇ ಬರ್ತಾರೆ ಜೊತೆಲಿ. ಅದೇ ಹೆಂಗಂದ್ರೆ ರಾಮನಲ್ಲಿರೋನು ಅಲ್ಲೇ ಆಂಜನೇಯನು ಅಂತ ಒಂದು ರಾಜ್ಕುಮಾರ್ ಹಾಡಿರೋ. ನಮ್ಮ ಸ್ನೇಹ, ನಮ್ಮ ಪ್ರೀತಿ ವಾತ್ಸಲ್ಯ ಹಂಗಿರ್ತಾರೆ. ಇವತ್ತೆಲ್ಲ ಬರೋರು ಬಂದ್ಬಿಡ್ತಾರಲ್ಲ? ಎಲ್ಲ 2 ಗಂಟೆಗೆ ಬಂದ್ಬಿಡ್ತಾರೆ. ವ್ಯಾಪಾರಗಳು ಸ್ಟಾರ್ಟ್ ಆಗ್ಬಿಡ್ತವೆ. ಏನ್ ಸರ್, ಬಂದವ್ರಿಗೆಲ್ಲಾನು 86 ಹೇಳ್ತಾ ಇದ್ದೀನಿ. ಎಲ್ಲಾನು ಆನಂದವಾಗಿ ಬರ್ತಾರೆ. ಇವತ್ತು ಹೋಳಿಗೆ ಹಬ್ಬ, 2ನೇದು ಯುಗಾದಿ. ಈ ಯುಗಾದಿ ಮುಂದಿನ ವರ್ಷನೇ ಬರೋದು, ನಾಳೆನೆ ಬರಲ್ಲ. ಅದರಿಂದ ಪೂರ್ವದಲ್ಲಿ ಯುಗಾದಿ ಎಲ್ಲ ಕಳ್ಕೊಂಡು ಹೋಗ್ತದೆ. ಏಕಾದಶಿ ಎಳ್ಕೊಂಡು ಬರ್ತದೆ ಅನ್ನೋ ಒಂದು ನಾಣ್ಣುಡಿ ಇದೆ. ಇದರಿಂದ
ಇದರಲ್ಲಿ ಎಲ್ಲಾ ಬದುಕುಗಳು ಕೆಟ್ಟದ್ದು ಒಳ್ಳೆಯದು ಎಲ್ಲಾನು ಕಳೆದು ಹೋಗ್ತದೆ. ಸಿಹಿ ಕಹಿ ಸಿಹಿ ಕಹಿ ಅನ್ನೋ ವಿಚಾರಕ್ಕೆ ಮಾಗಡಿನೇ ಕಡೆ ಜಾತ್ರೆ ಎಲ್ಲ ನಮ್ಮ ಮಾನವ ಕುಲಕ್ಕೆ ಸಾರಿ ಹೇಳಿರುವಂತ ಒಂದು ಜಾಗ ಮಾಗಡಿ ಜಾತ್ರೆ ಸರ್. ಅದೇ ಅದೇ. ಈಗ ನಿಮ್ಮ ಜಾಗಕ್ಕೆ ಬರ್ಬೇಕು ಅಂದ್ರೆ ಹೆಂಗ್ ಬರ್ಬೇಕು ಹೇಳಿ ಸ್ವಾಮಿ? ಅಲ್ಲಿ ಅಂಬೇಡ್ಕರ್ ಬಾಲಕರ ಹಾಸ್ಟೆಲ್ ಅಂತಿದೆ ಮೇನ್ ರೋಡ್ ಅಲ್ಲಿ. ಅಲ್ಲಿ ಬಂದು ಲೆಫ್ಟ್ ತಿರ್ಕೊಂಡ್ರೆ ಅಲ್ಲಿ ಇದು ಹಲಸಿನ ಮರ, ಮಾವಿನ ಮರ, ಹುಣಸೆ ಮರಗಳೆಲ್ಲ ಇದಾವೆ. ಸಾಕಷ್ಟು ಬಯಲಿದೆ, ಸಾಕಷ್ಟು ದನ ಸೇರಿದಾವೆ, ಸೇರ್ತಾ ಇದ್ದಾವೆ. ಅದರಿಂದ ಇಲ್ಲಿಗೆ ಬಂದ್ರೆ ನನ್ಗೆ ಫೋನ್ ಮಾಡಿದ್ರೆ ನಾನು ಕರ್ಕತೀನಿ. ನೆನ್ನೆನಿಂದ ಹೇಳ್ತಾನು ಇದ್ದಾರೆ. ಅಂತೂ ಇವತ್ತೆಲ್ಲ 2 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಹೌದೌದು. ನಾಳೆ ಬರೋ ಉತ್ತರ ಕನ್ನಡ ಬರೋರೆಲ್ಲ ಇವತ್ತು ಹೊರಟ್ಬಿಟ್ರೆ ಬಿಟ್ಟಿದಾರಂತೆ, ರೈಲುಗಳಲ್ಲಿ ಬರ್ತಾ ಇದ್ದಾರಂತೆ. ಅದೇ ಅದೇ. ತುಮಕೂರಿನಲ್ಲಿ ಇಳಿದು ತುಮಕೂರಿನಿಂದ ಬಸ್ ಇದೆ ಡೈರೆಕ್ಟ್, ಏನು ರಿಸ್ಕೇ ಇಲ್ಲ ಬರ್ಲಿಕ್ಕೆ ಇಲ್ಲಿಗೆ. ತುಮಕೂರು ಬಂದು ಅಲ್ಲಿಂದ ಬಸ್ ಹತ್ತಿದ್ರೆ ಸೀದಾ ಇಲ್ಲೇ ಇಳಿಸ್ತಾರೆ, ಜಾತ್ರೆಗೆ ಇಳಿಸ್ತಾರೆ. ಬೆಂಗಳೂರಿನಿಂದ ಮಾಗಡಿಗೆ ಬರೋಕ್ಕೆ ಸ್ವಲ್ಪ ತಡ ಆಗ್ತದೆ, ಟ್ರಾಫಿಕ್ ಜಾಸ್ತಿ. ಹೌದು. ಇಲ್ಲಿಂದ ಆದ್ರೆ ಟ್ರಾಫಿಕ್ ಕಡಿಮೆ ಇರ್ತದೆ, ವೇಗವಾಗಿ ಭಾರಿ ಬಸ್ಗಳು ಇರ್ತವೆ. ಉತ್ತರ ಕರ್ನಾಟಕದಿಂದ ಬರೋರು ಅವ್ರಿಗೊಂದು ಹೇಳ್ಬೇಡ, ತುಮಕೂರು ಹೇಳ್ಕೊಳ್ಳಿ, ತುಮಕೂರಿಂದನೇ ಬಸ್ಸು ವ್ಯವಸ್ಥೆ 5 ನಿಮಿಷಕ್ಕೂ ನಮ್ಮ ಬಸ್ ಇದಾವೆ ಅಲ್ವಾ, ಅಲ್ಲಿಂದ ಬರೋದು ಬೆಸ್ಟ್ ಅಂತ. ಆಯ್ತಾ, ತಮ್ಮ ಮೊಬೈಲ್ ನಂಬರ್ ಸರ್ ನೋಡಿ ಸರ್. ಇಷ್ಟಾಗಿ ನಾವು ಹಳ್ಳಿ ಕರುಗಳನ್ನ ಇಲ್ಲಿ ಯಾಕೆ ಸರ್ ಪ್ರದರ್ಶನ ಮಾಡ್ತಾ ಇದೀವಿ ಅಂದ್ರೆ ಇದು ಸ್ಥಳ ಭಾರಿ ಶಿಸ್ತಾಗಿದೆ. ಎರಡನೇದು ಈ ಕರುಗಳೆಲ್ಲಾನು ಒಂದೇ ವಯಸ್ಸಿನವು, ಒಂದೇ ರೂಪದವು. ಮಾಗಡಿನಲ್ಲಿ ಇನ್ನೂ ವಿಭಿನ್ನವಾಗಿ ಬಂದಿದಾವೆ. ಆದ್ರೆ ಯಾರೇ ಒಬ್ಬ ರೈತ ಬಂದಾಗ ಕಣ್ಣಿಗೆ 10 ಕಾಣ್ಬಿಡ್ತವೆ ನಮ್ಮವೇ. ಇದರಿಂದ ಇವತ್ತಿನ ದಿವಸ ಇವೆಲ್ಲ ಮಾಡಿದಾಗ ಇವೆಷ್ಟು ಬಂದಿದ್ದಾವೆ, ಇಷ್ಟು ನಾನು ಸಣ್ಣ ಹಸು ಕರ್ಸುಗಳು ಸಣ್ಣ ತಗೊಂಡೋಗಿ ನಮ್ಮ ಮನೆ ಹತ್ರ ಇಟ್ಕೊಂಡು ನಾನು ಜನಗಳಿಗೆ ಕೊಡ್ತೀನಿ. ರಾತ್ರಿ 10 ಗಂಟೆ ಆದ್ರೂ ಬರ್ತಾರೆ. ಅದು ಯಾವ್ದೋ ನನ್ನ ಹತ್ರ ಒಂದು ಕರು ಇದೆ, ಅವ್ರಿಗೆಲ್ಲ ನಾನು ಭರವಸೆ ಕೊಡ್ತಾ ಇದ್ದೀನಿ, ಮಾಗಡಿ ಕರು ಕೊಡ್ತೀನಪ್ಪ, ಇನ್ನ ಒಳ್ಳೇದು ಅಂತ. ಏನ್ ಸರ್ ಅಂದ್ರೆ ಈ ಒಂದು ನಮ್ಮ ದನದ ಒಂದು ಸಂತಾನ ಹೆಚ್ಚಾಗ್ಲಿ, ಓರಿ ಆಗ್ಲಿ, ಎತ್ತಾಗ್ಲಿ, ಅವರು ಯುವಕರು, ವೃದ್ಧರು, ಬಡವರು, ಸಾಹುಕಾರರು, ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತಾ, ಮಾಗಡಿಗೆ ಬರ್ರಪ್ಪ ಹುಡುಗರ, ನೀವೆಲ್ಲಾನು ಮಾಗಡಿಗೆ ಬಂದು ನನ್ನ ಕಣ್ಣಾರೆ ನೋಡಿದ್ರೆ ನನಗೂ ಆನಂದ ಆಗ್ತದೆ, ಬರ್ರಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ನೆನ್ನೆ ಬಂದಿದ್ದಾರೆ, ಇಲ್ಲಿ ಬಂದ್ರೆ ಹುಡುಗರಿಗೆ ದೂರದವ್ರಿಗೆ ಜಾಗನು ಕೊಡ್ತೀನಿ ಮಲ್ಕೊಳಕ್ಕೆ. ಉಳ್ಕೋಬಹುದು ಹೇಳ್ರಿ, ಏನು ಆರಾಮಾಗಿ ಈ ತರ ಇದೆ. ಹಿಂಗಾಗಿ ನಮ್ಮ ಸ್ನೇಹಿತ ನಾರಾಯಣ ಸ್ವಾಮಿ ಪಾಪ ಆತ್ಮಗ ಹಿಂಗೆ ಸರ್ ಏಕಾಂಗಿ ಆಯಪ್ಪನು ದುಃಖದಲ್ಲಿದ್ದಾನೆ. ಆ ದುಃಖ ಮರೆಸೋದಕ್ಕೆ ನಾನು ಜೊತೆಯಲ್ಲಿ ಹಾಕೊಂಡು ಓಡಾಡ್ತಾ ಇದ್ದೀನಿ ಸರ್. ಹಿಂಗಿದೆ ನೋಡಿ. ನೀವು ಬೆಳಗ್ಗೆನೆ ಪ್ರಾತಃ ಕಾಲ ಎದ್ದು ಬೆಂಗಳೂರು ಬಿಟ್ಟು ಈ ಒಂದು ಇದನ್ನ ಪ್ರಚಾರ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಜಾಸ್ತಿ ಇರೋದ್ರಿಂದಲೂ ಕೇಳ್ತಾ ಇರ್ತಾರೆ. ಆಮೇಲೆ ಡೈರೆಕ್ಟರ್ಗಳು ಕೊಡ್ಬೇಕು ಅಂತ ಒತ್ಕೊಂಡು ಬರ್ತಾ ಇದ್ದಿದ್ದನ್ನ ನಾನು ನೋಡಿ, ನಾನು ಮುದುಕನಾದ್ರೂ ನಿಮ್ಗೆ ಅಡ್ಡ ಬಂದು ಜಾತ್ರೆಗೆ ಒತ್ಕೊಂಡೇ ಬಂದು ಕೊಡ್ತಾ ಇದೀವಲ್ಲ, ಇದಿರ್ಲಿ ಅದು. ಇದಕ್ಕೆ ಬಾರಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರ್ದು. ದಯಮಾಡಿ ನಾನು ಇನ್ನೂ ಸಾರಿ ಹೇಳ್ತೀನಿ, ನಿಮ್ಮ ಒಂದು ಇದು, ನಿಮ್ಮ ಒಂದು ಶಕ್ತಿ ಆನೆ ಬಲ ಬಂದಷ್ಟಾಗ್ಲಿ, ಈ ನಿಮ್ಮ ಪ್ರಚಾರ ಜನಗಳಿಗೆ ಅಂದಲಿ. ಆ ಪ್ರಚಾರದಿಂದ ಅನೇಕ ಜನ ಗೋವು ಸಾಕ್ಲಿ, ಚೆನ್ನಾಗಿರ್ಲಿ ಅಂತ ಅದೇ ನಮ್ಮ ಉದ್ದೇಶ. ನಮ್ಮ ಈ ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಹುಟ್ಟುವಂತ ಈ ಒಂದು ತಳಿಗೆ ನಮ್ಮ ಪ್ರೋತ್ಸಾಹ ಕೊಡ್ತಾ ನಾನು ಧನ್ಯವಾದಗಳು ಹೇಳ್ತೀನಿ. ಮೇಲಾಗಿ ಯುವಕರಿಗೆ ಮತ್ತೊಂದು ಹೇಳ್ತಾ, ಮತ್ತೊಂದು ವಿಷಯ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಕರು ಕಟ್ಕೊಡ್ರಪ್ಪ, ನಾನು ನೆಂಟನಾಗಿ ಬಂದು ನಿಮ್ಮ ಊರಿನಲ್ಲಿ ನಾನೊಂದು ಕರು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಇಲ್ಲಿ ತಗೊಂಡು ಹೋಗ್ತೀನಿ ಒಂದು 15 ಕರುಗಳು. ಆ ಹುಡುಗರಿಗೆ ಬಂದವ್ರಿಗೆ ನಮ್ಮ ಊರಿನಲ್ಲಿ ಕೊಡ್ತೀನಿ ಸರ್. ಈ ವಿಡಿಯೋ ನೋಡಿ ಅಕಸ್ಮಾತ್ ಬಂದ್ರೆ ನಾನು ಅವ್ರನ್ನ ವಾಪಸ್ ಕಳ್ಸಲ್ಲ. ಏನೋ ನಾನು ವಂಶಾಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಕೊಡ್ತೀನಿ ಸರ್. ಹೌದೌದು. ಆಯ್ತು ಸರ್. ತಮ್ಮದು ಮೊಬೈಲ್ ನಂಬರ್? ನಂದು 9900301976. ನಮ್ದು ಸಂತೆಕಲ್ಲಹಳ್ಳಿ. ಸಂತೆಕಲ್ಲಹಳ್ಳಿನೇ ಅಂತಾನೆ ನನ್ನ ಅಡ್ರೆಸ್ ಮಾಡ್ತಾರೆ. ಹೌದೌದು. ಆಯ್ತು ಸರ್. ಆಯ್ತು, ನಮಸ್ಕಾರ. ಹುಡುಗರು ಬಂದು ಮಾತಾಡಿದಾಗ ನನ್ನ ಹೊಟ್ಟೆಯಲ್ಲಿರೋ ಹುಟ್ಟಿರುವಂತ ಹುಡುಗರು ನನ್ನ ಮಾತಾಡ್ದಂಗೆ ಆನಂದ ಆಗ್ತದೆ ಸರ್. ಹೌದೌದು. ನನಗೂ 5 ಜನ ಗಂಡು ಮಕ್ಳಿದ್ದಾರೆ, ಒಂದು ಹೆಣ್ಮಗು ಇದೆ. ಹೆಣ್ಮಗುಗೆ 12 ವರ್ಷ ಮಕ್ಕಳಾಗ್ಲಿಲ್ಲ. ಎಲ್ಲೋ ಶಾಸ್ತ್ರ ಕೇಳೋದನ್ನು ಒಂದು ಗೌ ಸಾಕ್ಬೇಕು, ಅದನ್ನ ಮನೆಯಲ್ಲಿ ಪೂಜೆ ಮಾಡಬೇಕು, ಆಯಮ್ಮನ ಕೈಯಿಂದ ಮಾಡಿಸಿ ಹಸುನ ಸಗಣಿಯಿಂದ
ಅಂಗ್ಲ ಸಾರಿಸಿ ಹಾಂ ಆಮೇಲೆ ಗಂಜಲದಿಂದ ಮನೆ ಶುದ್ಧಿ ಮಾಡಿಕೊಂಡು ಅದೇ ಈ ಅಮ್ಮ 21 ದಿವಸ ಪೂಜೆ ಮಾಡಿದ್ರೆ ಹಾಂ ಈ ಅಮ್ಮನಿಗೆ ಸಂತಾನ ಭಾಗ್ಯ ಆಗ್ತದೆ ಅಂತ ಹೇಳಿದ್ರು ನೋಡಿ ಸ್ವಾಮಿ. ಆ ವಿಷಯ ಹೇಳಿದ್ರೆ ನನಗೆ ಮೈ ಜುಮ್ ಅಂತದೆ. ಹೌದೌದು 2 ಮಕ್ಕಳು ಸ್ವಾಮಿ, ಒಂದೇ ಸಾರಿ 12 ವರ್ಷದ ನಂತರ ಹೌದೌದು ಅವಳಿ ಜವಳಿ ಮಕ್ಕಳು ಹುಟ್ಟಿದೆ, ಒಂದು ಹೆಣ್ಣು ಒಂದು ಗಂಡು. ಅದೇ ಗೋಮಾತೆಯ ಮಹಿಮೆ ಆ ಆಗೇನೆ ಅದು. ಮಗು ಕೂಡ ಭಾರಿ ಬಿಡಿಯಂಟ್ ಸರ್, ಹಾಂ ಡಬಲ್ ಡಿಗ್ರಿ ಓದಿದ್ದಾಳೆ. ಅದೇ ಅದೇ ಓದ್ಕೊಂಡ್ರು ಕೂಡ ಹ್ಞೂ ನೋಡಿ ಸರ್ ಅತ್ತೆ ಮಾವನ ಸೇವೆ ಮಾಡ್ತಾ ಇದ್ದಾರೆ ಸರ್. ಅದೇ ಅದೇ ಬಿಹಾಫ್ ಆಫ್ ಇಂಡಿಯನ್. ಅದೇ ಹಸು ನಾನು ಸಾಕಿದ್ದೀನಿ, ಅದೇ ನಮ್ಮ ಅತ್ತೆ ಮಾವನ್ ಸಾಕ್ಬೇಕು, ನಮ್ಗೆ ಮುಂದಿನ ದಾರಿ ಚೆನ್ನಾಗಿರ್ಬೇಕು ಅಂತ ನನ್ನ ಸಲಹೆ ಮೇರೆಗೆ ನನ್ನ ಮಗಳು ಹಾಂ ಮುಂದುವರಿತಾ ಇದ್ದಾಳೆ ಸ್ವಾಮಿ. ಆಯಮ್ಮನ ಸಂತಾನ ಇನ್ನ ಹೆಚ್ಚಲಿ, ಅದೇ ಆಯಮ್ಮ ಚೆನ್ನಾಗಿರ್ಲಿ ಅಂತ ಹೆಣ್ಮಗಳಿಗೆ ಆಶೀರ್ವಾದ ಮಾಡ್ತೀನಿ. ಹಾಂ ನನ್ನ ಮಗಳೇ ಅಲ್ಲ, ನಮ್ಮ ರಾಜ್ಯದಲ್ಲಿ ನೋಡುವಂತ ಯಾವುದೇ ಹೆಣ್ಣು ಮಕ್ಕಳು ಹ್ಞೂ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂದ್ಕೊಂತೀನಿ. ಆ ತಾಯಿಗಳಿಗೆ ನಾನು ಕಾಲಿಗೆ ನಮಸ್ಕಾರ ಮಾಡ್ತಾ ಗೋ ಪೂಜೆ ಮಾಡ್ರಮ್ಮ ಅಂತ ಹೇಳ್ತೀನಿ ಸ್ವಾಮಿ. ಹಾಂ ಹೇಳ್ಬೋದಾ? ಆಯ್ತು ಸ್ವಾಮಿ ಆಯ್ತು ಹಿಂಗೆ ಹೇಳಿ. ಹಾಂ ಹಳ್ಳಿಕಾರ್ ಹಸು ಕಡಸುಗಳಿಗೆ ಜೈ ಅಂತ ಮಾಗಡಿಂದ ನನ್ನ ಆಂದೋಲನ ಮುಂದುವರಿತದೆ. ಇವತ್ತಿನಿಂದ ನಾನು ಹ್ಞೂ ಸಣ್ಣ ಸಣ್ಣ ಕಡಸುಗಳನ್ನ ಜನಗಳಿಗೆ ಕೊಡ್ತೀನಿ ಸ್ವಾಮಿ. ಆಯ್ತು ಸ್ವಾಮಿ ಆಯ್ತು ಸ್ವಾಮಿ, ಸಿಗೋಣ ಮತ್ತೆ. ಸರಿ ನಮಸ್ಕಾರ. ಸರ್. ಅಣ್ಣ ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ನಾನು ಸ್ವಾಮಿ ಅಂತ ಅಣ್ಣ, ಭೀಮಾಪುರ. ಭೀಮಾಪುರ. ಹಾಂ 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 ಎಷ್ಟು 2 ಜೋಡಿ ಇದಾವ? 2 ಜೋಡಿ ಒಂದು ಒಂಟಿ. ಏನು ರೇಟ್ ಇದಾವಣ್ಣ? ರೇಟು 95,50,000. ಹಾಂ ಹಾಂ ಜೋಡಿ ಚೆನ್ನಾಗಿದ್ದಾವೆ, ಒಳ್ಳೆ ಜಾತಿ. ಹ್ಞೂ ಹಳ್ಳಿಕಾರ್ ಜಾತಿ ನೋಡಿ, ಒಳ್ಳೆ ತಳಿ ನೋಡಿ ಕಟ್ಟಿದ್ದೀರಾ. ಹಾಂ ಇವತ್ತೆಲ್ಲ ಫುಲ್ ಆಗ್ಬಿಡುತ್ತೆ, ನಾಳೆ ಎಲ್ಲ ಇವತ್ತೆಲ್ಲ ಫುಲ್ ಆಗ್ಬಿಡ್ತಾರೆ. ಹೌದೌದು. ಹಾಂ ಆಯ್ತಾ, ಬರೋದಿದ್ರೆ ಬರ್ತಾರೆ ಇಲ್ಲಿಗೆ ಬಂದು ಮಾತಾಡ್ತಾರೆ. ಫುಲ್ ಆಗ್ಬಿಡ್ತಾರೆ. ಹೌದೌದು ಸ್ಟಾರ್ಟ್ ಆಗ್ಬಿಡುತ್ತೆ.